ಸೈಡ್ ಬರೆ ಕಟ್ಟಿಸ್ತೀರಾ ಕಲ್ಲುಡು ಬರೆ ಕಟ್ಟಿ ಇಲ್ಲ ಬರೆದು ಬರೆ ರಿಟರ್ನ್ ಒಲೆ ಗತಿ ಈ ಜೋಕುಲು ಅಸಿಬಿದೆ ಬಂದು ಜೋಕುಲಾಗಿದ್ದೀನಿ ಜೋಕುಲು ಅಸಿಬಿದೆ ಇದೆ ಅದು ಜೋಕುಲು ಲೈಟ್ ಇದೆ ಅಪ್ಪ ಇದೆ ಮೂಲಿತ್ತೀರಾ ಜೋಕುಲು ಊರು ಇದ್ದೀನಿ ಇದು ಕಿಚನ್ ಇದು ಕಿಚನ್ ಇದು ಕಿಚನ್ ಇದು ಬೆಡ್ರೂಮ್ ಒಂದು ರೂಮ್ ಇದು ಜೋಕುಲು ചെയ്തിനാ ಹಲೋ ಬಾಲಕೃಷ್ಣ ದಿನ ಶಾಂತ ಬಸ್ ಮಲ್ಬೇರೆ ನವೀನ್ ಜನ ಇಡಲಿ ಸರ್ ಓಪನ್ ಬಿಡ್ತೀವಿ ಟೋಟಲಿ ನಾನಿಲ್ಲ 18 ಮೆಂಬರ್ಸ್ ಇತ್ತು ಆಜಿ ಮೆಂಬರ್ಸ್ ಭಯಂಕರ ಸೀರಿಯಸ್ ಅದು ಅವೇ ಇತ್ತು ಮೂಜಿ ಸೆಟ್ ಮುಗಿಸುವಂಥದ್ದು ಕೊಂಚ ಒಂದು ಅಡ್ಡಿ ಜೋಗು ಸರ್ ಕೊಂಚ ಇಲ್ಲಿ LKG ಬಾಲಿ ಈಗ ಪಕ್ಕ ಬರ್ತದಂತ ಪೂರ್ಣ ಬಾರಿ ಮುಂದೆ ಇತ್ತು 15 ವರ್ಷ ಕಟ್ಟು 15 ವರ್ಷ ನಾಲ್ಕು ಟೋಟಲ್ ಸೇಫ್ ಆಗಿ ನಾವು ಫಸ್ಟ್ ಮೇಲೆ ಸೆಕೆಂಡ್ ಆಜಿ ನಾನು 10 ಜನ 10 ಜನ పెట్టారు తీరినట్టు 2-3 జాగ్రత్త బియ్యం
கொஞ்சம் ஊருக்கா ಕಂದನಿ ಬಿಡಿಸಿ ರಟ್ಟೆ ನಾಲ್ಕಾಡು ಬೇಲೆ ಅಂತೀನಿ ಕಾರು ಕಂದನಿ ಸಾರು ಕಟ್ಟಾಗಿ ಬಿಡಿಸಿ ನಮ್ಮ ಚಕ್ರದ ಈ ಇಲ್ಲಡೆ ಇತ್ತಿನ ಕೊಂಜೋತಿ ಬೆಡ್ರೂಮ್ ಇಂಚುಂಡು ಸೇಫ್ ಬೆಡ್ರೂಮ್ ಬೂರಿ ಅದನ್ನು ಉಲಾಯಿపోతుంది ಅಟಿಂದು ಪೋನ ಬೂರಿ ಸೇಫ್ ಸೀರಿಯಸ್ ನಾಲ್ ಜೋಕುಲ್ಲ ನಡತ ಬೇಲೆ ಮಲ್ಪೋದು ಐತೆ ನಡತ ಬೇಲೆ ಮಲ್ಪನ ಏನ ಅಪ್ಪು ಕಣ್ಣನ್ನು ಬಿಡಬೇಕು ನಾಲ್ಕು ಜೋಕುಲಿ ಬಿಹಾರದಾಗಲಿ ಹಿಂದೆಟ್ಟಿತ್ತಿನಾರು ಬಿಹಾರ ಒಂದು ಬೆದರದಿಲ್ಲ ಹಿಂದೆಟ್ಟಿತ್ತಿನಾರು ಬೆದರದ ಕಣ್ಣನ್ನು ಬಿಡೋದು ಮಾತ್ರ ಅಗಲೇ ಜೋಕುಲು ಆ ಕಣ್ಣನ್ನು ಬಿಡೋದು ಬಿಡೋದು ಪುಂಜೋತಿ ಐದು ಅಂಚಿಡು ಸೆಲೂನ್ ಅದ ಈ ಜೋಕುಲು 4-5 ಜನ ಇರ್ತಾರೆ ಅವು ತಂದಾರೆ ಬರೀ ಸೆಲೂನ್ ಉಂಟದೆ ఆయన 4 ಜೋಕುಲು ಐದು ಲಾಸ್ಟ್ ಇಲ್ಲ ಓಡು ಊರ್ದು ಅನ್ನಗಾರಪ್ಪ ಇದೇ ಪಾರ್ವತ ಜೋಕುಲೇನ ಅಗಲೇ ಬಿಡದಾಲ ತೊಂದರೆ ಸಹಜವಾದ ಇಂಚಿನ ಪ್ರಕೃತಿ ವಿಕೋಪಾನಾಗ ಒಬ್ಬಕ್ಕೆ ಎಂಚಿನ ಅಂಡ ಒಬ್ಬರು ಇನ್ವೆಸ್ಟಿಗೇಷನ್ ಬೇಗ ಮಲ್ಕೋದು ಅಗ್ಲಿಗೆ ಇಮಿಡಿಯೇಟ್ ಅದು ಪ್ರಕೃತಿ ವಿಕೋಪದ ಚಿತ್ರನ ಅಗ್ಲಿಗೆ ಇಂಚಿನ ಆಯನಕ್ಕೆ 5 ಲಕ್ಷ 6 ಲಕ್ಷ ಮುಟ್ಟ ಸರ್ಕಾರ ಕೊರ್ಕೊಂಡೆ ನಾವು ಇಮಿಡಿಯೇಟ್ಲಿ ಒಂದು ಇನ್ನಿತಿ ಎಲ್ಲ ದಾಖಲೆ ತಂದು ಕೊರ್ಕೊಂಡು ಏನು ಆಲ್ರೆಡಿ ಡಿ.ಸಿ ಎಲ್ಲ ಪಾತೀರಿ ಅದು ಸರ್ ಇಮಿಡಿಯೇಟ್ಲಿ ದಾಖಲೆ ಅವರು ಅಗಮಣ ಹಾಕಲ ಆಧಾರ ಬೇಕಾದ್ರೆ ಬ್ಯಾಂಕ್ ಡೀಟೇಲ್ಸ್ ಕೊರ್ಕೊಂಡು ಕೊರ್ಬೇಕು ಬಕ್ಕ ಅಕ್ಕಲ್ಲ ಒಲ್ಪ ಬೇಲೆ ಮಲ್ತೊಂದು ಆ ಬೇಲೆಗೆ ಮಲ್ತೊಂದು ಪುನಃ ವಂಚಿನ ವ್ಯವಸ್ಥೆದ ಅಲ್ಪದ ಅಕ್ಕಲ ಎಂಪ್ಲಾಯ್ ಕಾರ್ಡ್ ಅಥವಾ ಕಾರ್ಮಿಕ ಇಲಾಖೆದ ಕಾರ್ಡ್ ಅಥವಾ ಅಕ್ಕಲಿಗೆ ಪ್ರಾವಿಡೆಂಟ್ ಫಂಡ್ ESI ಕಾರ್ಡ್ ಇಂಚಿನ ಬಂದೆಲ್ಲ ಇತ್ತೇವೆ ಐಟ್ಲ ವಾಪಸ್ ಅಕ್ಕಲ ಚಿಕ್ಕು ಇದು ಆಯರ ಬಲ್ಲಿ ಆಯದೆಲ್ಲ ಒಂದು ಮಲ್ಪ ದಾದಾನ ತರಕೊಂಡು ಒಂದೊಂದು ಪೂರ ಮಣ್ಣದ ಗೋಡೆ ತಪ್ಪ ಆರ ಇಂಚಿನ ಬರೇ ಮಗರಿ ಚಿತ್ರಣ ಒಂಜಿ ಮಂಗಳೂರು ಬಂಡ ಕುಡ್ಲ ಬಂಡ ಎತ್ತರ ತಗ್ಗದ ಪ್ರದೇಶ ಉಪ್ಪುನಾಗ ಎತ್ತರ ತಗ್ಗದ ನೀರು ಪೋಯಾರ ತುಂಬಿ ಪೂರ ಇಂಜಿನ ಬಂಡ ಗೋಡೈನಾಥ ನೀರು ಪೋಯಾರ ಜಾಗ ಇಲ್ಲ ಪೂರ ಕಡಿಮೆ ಇರ್ತದೆ ಜಾಗ ನೀರು ಕಂಡದ್ದು ಪೋಯ್ತು ಕಂಡ ಮಧ್ಯಾಹ್ನ ಒಂದು 5 ಇಂಚು ಕೊಂಡಿತ್ತು ಇಂತೆ ಬಂಡ ಇಡೀ ಕುಡ್ಲಡು ಪೂರ ಎತ್ತರ ತಗ್ಗ ಪ್ರದೇಶ ಬಿಲ್ಡಿಂಗ್ ಇಲ್ಲ ಪೂರ ಕಡದ ಆತದ್ದು ನೀರೆಲ್ಲ ಸಾಧಾರಣವಾದ ಈ ಸಲೀಸಾದ ಹಾರಿದ್ದು ಪೋಪುಜಿ ಬಟ್ ಅವು ನಮ್ಮನೆ ಒಂದು ಪರತ್ ಬಿಲ್ಡಿಂಗ್ ಒಂಜಿ ರಡ್ನೆತ್ತ ಒಂದು ಪರತ್ ಬಿಲ್ಡಿಂಗ್ ಅವಳ ಗೋಡೆ ಮಣ್ಣದ ನೆಕ್ ಮಣ್ಣು ಲೂಸ್ ಆದ ಪೂರ್ಣೆ ಒಂದು ಇಲ್ಲು ಗಟ್ಟಿತ್ತು ಇಲ್ಲುಗದಲ್ಲ ಆತ ಒಂದು ಇಲ್ಲು ಮಣ್ಣದ ಏನಿಟ್ಟು ಆ ಗೋಡೆ ಪೂರ್ಣ ಪೋರ್ಸುಡು ಇಲ್ಲು ಪೂರ ಪೂರ್ಣ ಗೋಯಲ್ ಡಿ.ಸಿ ಬದುಕೋತೀರ ಡಿ.ಸಿ ಫೋನ್ ಮಾಡ್ಕೊಂಡಾಗ ಬಂದಿದ್ದಾರೆ ಸರ್ ಇಲ್ಲಿ ಬನ್ನಿ ಇನ್ನು ಫೋನ್ ಮಾಡ್ತೀನಿ ಕೂಡಲೇ ಡಿ.ಸಿ ಫೋನ್ ಮಾಡ್ತೀನಿ ನಾನು ಬಂದಿದ್ದೇನೆ ಸರ್ ಇಲ್ಲಿಗೆ ಯಾರಿದ್ದಾರೆ ಸ್ವಲ್ಪ ಬೇಲೆ ಮಾಡ್ಕೊಂಡಿದ್ದೀನಿ ಆ ಬೇಲೆ ದನಿಂದಲೇ ಅಕ್ಕನ ಕಾರ್ಮಿಕ ಕಾರ್ಡ್ ಬೇರೆ ಕಾರ್ಡ್ ಲೇಬರ್ ನೆಟ್ ಅಕ್ಕಲಿಂದ ತಿಕ್ಕನೊಳಗೆ ಪದಕೊಟ್ಟಿಲ್ಲ ಅವೆಲ್ಲ ಮಾಡ್ಕೊಂಡು ಸರ್ಕಾರ ಐತೆ MLA ಸಂದೀಪ್ ಇವತ್ತು ಮಂಗಳೂರಿನಲ್ಲಿ ಬಹಳ ದುಃಖಕರವಾದಂಥ ಒಂದು ಘಟನೆ ಸಂಭವಿಸಿದೆ. ಬೆಳಿಗ್ಗೆ ಮುಂಜಾನೆ ಸರಿಸುಮಾರು 4-4:15 ಗಂಟೆಯ ಹೊತ್ತಿಗೆ
ಭಾಳ ಭೀಕರವಾದಂಥ ಮಳೆ ಬರ್ತಾ ಇರುವಂಥ ಸಂದರ್ಭದಲ್ಲಿ ಮಂಗಳೂರಿನ ಪಂಪೆಲ್ನಿಂದ ಗರೋಡಿ ಕ್ಷೇತ್ರದ ಹೋಗುವಂಥ ಮುಖ್ಯ ರಸ್ತೆಯಲ್ಲಿ ಒಂದು ಕಂಪೌಂಡ್ ಕುಸಿದು ಹಳೆಯದಾದಂಥ ಮಣ್ಣಿನ ಮನೆಯ ಗೋಡೆ ಇರುವಂಥ ಮನೆಗಳಿಗೆ ಕುಸಿದು ಬಿದ್ದು ಈಗಾಗಲೇ ಬಂದಂಥ ಪೊಲೀಸ್ ವರದಿ ಮತ್ತು ಇನ್ನಿತರ ಜನರ ಅಧಿಕಾರಿಗಳಂತ ತಿಳ್ಕೊಂಡ ಹಾಗೆ 3 ಜನರ ಜೀವಕ್ಕೆ ಅಪಾಯ ಹಾಗೆ ಜೀವ ಹಾನಿಯಾಗಿದೆ ಅಂತೇಳುವಂಥದ್ದನ್ನು ತಿಳ್ಕೊಂಡು ಬಂದಿದೆ. ಇನ್ನೂ ಕೆಲವರಿಗೆ ಪೆಟ್ಟಾಗಿದೆ. ಅದು ಅವರು ಚಿಕಿತ್ಸೆ ಮಾಡುವಂಥ ರೀತಿಯ ಎಲ್ಲ ಕೆಲಸ ಕಾರ್ಯಗಳಾಗ್ತಾ ಇದೆ. ಒಟ್ಟಾರೆ ಈಗಾಗಲೇ ನಾನು ಇನ್ನು ಇದಾದ ನಂತರ ಆಸ್ಪತ್ರೆಗೆ ಹೋಗಿ ಭೇಟಿ ಕೊಟ್ಟು ಚಿಕಿತ್ಸೆ ಇರುವಂಥ ಆ ಎಲ್ಲ ಬಂಧುಗಳನ್ನು ಕೂಡ ಅವರ ಆರೋಗ್ಯ ವಿಚಾರಣೆ ಮಾಡುವಂಥದ್ದು, ಅಧಿಕೃತವಾಗಿ ವೈದ್ಯರ ಹತ್ರ ಮಾತಾಡಿಸ್ಕೊಂಡು ಅದರ ಎಲ್ಲ ಸಂಪೂರ್ಣವಾದಂಥ ಮಾಹಿತಿಗಳನ್ನು ತಿಳ್ಕೊಳ್ಳುವಂಥ ಪ್ರಯತ್ನಗಳನ್ನು ಮಾಡಿದೆ. ಆದರೆ ಇದೊಂದು ಹಳೆಯದಾದಂಥ ಒಂದು ಕಂಪೌಂಡ್. ಆ ಕಂಪೌಂಡ್ ದೊಡ್ಡದಾದ ಕಂಪೌಂಡು ಎಕರೆಗಟ್ಟಲೆ ಇರುವಂಥ ಕಂಪೌಂಡ್ನಲ್ಲಿ ಭಾಳ ಹಳೆಯ ಪುರಾತನವಾದಂಥ ಮಣ್ಣಿನ ಮನೆ ಇರುವಂಥ ಒಂದೇ ಮಾಡಿನ ಅಡಿಯಲ್ಲಿ 4 ಮನೆಗಳು, ಸಣ್ಣ ಸಣ್ಣ ಮನೆಗಳು, ಕೂಲಿ ಕಾರ್ಮಿಕರಿಗೆ, ಕಾರ್ಮಿಕ ವರ್ಗದವರಿಗೆ ಉಳ್ಕೊಳ್ಳುವಂಥ ದೃಷ್ಟಿಯಲ್ಲಿ ಇದ್ದಂಥ ಮನೆಗಳು. ಹಾಗಾಗಿ ಅದರ ಹಿಂದುಗಡೆ ಒಂದು ದೊಡ್ಡದಾದ ಒಂದು ಕಪ್ಪು ಕಲ್ಲಿನಲ್ಲಿ ಕಟ್ಟಿದಂಥ ಒಂದು ವಾಲ್, ರಿಟೈನಿಂಗ್ ವಾಲ್ ಥರ ವಾಲ್ ಇತ್ತು. ಆ ವಾಲ್ ಕಲ್ಲಿನ ವಾಲು, ಕೆಂಪು ಕಲ್ಲಿಂದು ಮತ್ತು ಕಪ್ಪು ಕಲ್ಲಿಂದು. ಅದು ವಾಲ್ ಸಡನ್ನಾಗಿ ಬಿದ್ದಾಗ ಮಲ್ಕೊಂಡಿದ್ದವರ ಮೈ ಮೇಲೆ ಬಿದ್ದು ಅವರಿಗೆ ಭಾಳ ವಿಪರೀತವಾದಂಥ ಗಾಯಗಳು ಮತ್ತು ಅದರಲ್ಲಿ ಕೂಡ 2 ಸಣ್ಣ ಸಣ್ಣ ಮಕ್ಕಳು, ಶಾಲೆಗೆ ಹೋಗುವ ಮಕ್ಕಳು, ಅದರಲ್ಲಿ ಕೂಡ ಒಂದು ಹುಡುಗಿ ಕಪಿತಾನಿವ ಶಾಲೆಯಲ್ಲಿ ಕಲಿತಿರುವಂಥ ವಿದ್ಯಾರ್ಥಿನಿ ಅಸುನೀಗಿದ್ದಾರೆ, ಮತ್ತೊಂದು ಮಹಿಳೆ ಅಸುನೀಗಿದ್ದಾರೆ ಅಂತ ಹೇಳುವಂಥದ್ದು ಇವತ್ತು ಸಿಕ್ಕಿದಂಥ ಮಾಹಿತಿ. ಈಗಾಗಲೇ ನನಗೆ ಬೆಳಿಗ್ಗೆ ವಿಷಯ ಗೊತ್ತಾದ ಕೂಡಲೇ ನಾನು ಜಿಲ್ಲಾಧಿಕಾರಿಗಳಿಗೆ ಮಾತಾಡಿದ್ದೇನೆ. ಅದಕ್ಕೆ ಜಿಲ್ಲಾಧಿಕಾರಿಗಳು ಸರ್ ನಾನು ಹೋಗ್ತಾ ಇದ್ದೇನೆ, ನೀವು ಬರ್ತಾ ಇದ್ದೇನೆ ಅಂತ ಹೇಳಿದರು. ಹೋಗಿ ಬಂದ ನಂತರ ಪುನರಪಿ ನಾನು ಜಿಲ್ಲಾಧಿಕಾರಿಗಳು ಮಾತಾಡುವಾಗ ತಕ್ಷಣ ಅದಕ್ಕೆ ಪ್ರಕೃತಿ ವಿಕೋಪದ ಪರಿಹಾರ ಅಂತೂ ಸಿಗುತ್ತೆ, ಕೊಡ್ತಾರೆ. ಅದರಲ್ಲಿ ಕೂಡ ಕೆಲವು ಅವರ ಬ್ಯಾಂಕಿನ ವಿಳಾಸ ಅಥವಾ ಅವರ ಬ್ಯಾಂಕಿನ ಬ್ಯಾಂಕ್ ಅಕೌಂಟ್ ಸರಿಯಾಗಿದೆಯೋ ಇಲ್ಲೋ ಒಬ್ಬರದ್ದು ಇಲ್ಲ ಅಂತ ಹೇಳೋದ್ರಿದೆ. ಇದನ್ನೆಲ್ಲವನ್ನು ಗಮನಿಸಿಕೊಂಡು ಅವರಿಗೆ ಪ್ರಕೃತಿ ವಿಕೋಪದ ಪರಿಹಾರವನ್ನು ಕೊಡುವಂಥ ಕೆಲಸ ಕಾರ್ಯಗಳಂತೂ ಮಾಡ್ತಾರೆ. ಆದರೆ ಎಲ್ಲೆಲ್ಲಿ ಕೆಲಸ ಮಾಡ್ತಾರೆ ಅವರು ಕಾರ್ಮಿಕ ವರ್ಗದ ಇಲಾಖೆಯೊಂದಿಗೆ ನೋಂದಣಿ ಮಾಡಿಕೊಂಡು ಅದರಿಂದ ಯಾವುದಾದ್ರೂ ರೀತಿಯ ಪ್ರಯೋಜನಗಳನ್ನು ಪಡ್ಕೊಂಡು, ಅಥವಾ ಪ್ರಾವಿಡೆಂಟ್ ಫಂಡ್ ಇಲಾಖೆ ವತಿಯಿಂದ ಅಥವಾ ಬೇರೆ ಬೇರೆ ರೀತಿಯ ಇಲಾಖೆ ವತಿಯಿಂದ ಅವರಿಗೆ ಇನ್ನಿತರ ಅವರು ಕಾರ್ಮಿಕರ ಹತ್ರ ಯಾವ ರೀತಿಯ ಲಾಭವನ್ನು ಮಾಡಿಕೊಳ್ಬೋದು ಅಂತೇಳಿ ಕೂಡ ಅದನ್ನು ಕೂಡ ನಾನು ಅಧಿಕಾರಿಗಳ ಹತ್ರ ಈಗಾಗಲೇ ಮಾತಾಡಿದ್ದೇನೆ. ಇನ್ನು ಪುನರಪಿ ಕೂಡ ನಾನು ಸಂಪೂರ್ಣವಾದಂಥ ಮಾಹಿತಿಗಳನ್ನು ತಿಳ್ಕೊಂಡು ಅವರಿಗೆ ಹೆಚ್ಚಿನ ಪರಿಹಾರವನ್ನು ದೊರಕಿಸಿಕೊಡುವಂಥ ದೃಷ್ಟಿಯಲ್ಲಿ ನಾನು ಕೂಡ ಸ್ಥಳೀಯ ಶಾಸಕನಾಗಿ ನಾನು ನನ್ನ ಸಂಪೂರ್ಣ ಪ್ರಯತ್ನಗಳನ್ನು ಮಾಡ್ತೇನೆ. ಕೊಡಬೇಕು. ಈಗಾಗಲೇ ಕಂಪೌಂಡು ಕಟ್ಟಿ ಹಲವಾರು ವರ್ಷ ಆಯಿತು ಅಂತ ಹೇಳಿದ್ರೆ ಈ ಭಾಗದ ಸಾರ್ವಜನಿಕರು ಹೇಳ್ತಾ ಇದ್ದಾರೆ. ಮತ್ತು ಈ ಮಂಗಳೂರಿನ ಈ ಪರಿಸರದ ಹಿಂದುಭಾಗ ಎತ್ತರ ತಗ್ಗು ಪ್ರದೇಶ ಹಾಗಿರುವಾಗ ಎತ್ತರದ ನೀರುಗಳು ಕೆಳಗಾಗಿ ಕರೆಯುವಾಗ ಪುರಾತನವಾದಂಥ ಹಳೆಯ ಒಂದು ರೀತಿಯ ಕಂಪೌಂಡರ್ ಆದರೆ ಆ ಕಂಪೌಂಡ್ ಗಟ್ಟಿ ಇರದೆ ಇರಲಿಕ್ಕೂ ಸಾಧ್ಯತೆಯೂ ಇದೆ. ಅದು ಗೊತ್ತಿಲ್ಲ. ಅದಕ್ಕೆ ಅಧಿಕಾರಿಗಳು ಬಂದು ವೀಕ್ಷಣೆ ಮಾಡಿ ಅದರ ರಿಪೋರ್ಟನ್ನು ತಯಾರು ಮಾಡ್ತಾರೆ. ಅದೇ ಪ್ರಕಾರ ಪೊಲೀಸ್ನವರು ಕೂಡ FIR ಅನ್ನು ದಾಖಲಿಸ್ತಾರೆ. ಈಗಾಗಲೇ 4 ಮನೆಯಲ್ಲಿ ಸರಿಸುಮಾರು 15-16 ಜನ ಇದ್ದು ಅದರಲ್ಲಿ 5-6 ಜನರಿಗೆ ಪೆಟ್ಟಾದದರಲ್ಲಿ ಕೆಲವರು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡ್ಕೊಳ್ತಾ ಇದ್ದಾರೆ. ಇನ್ನು ಕೆಲವರಿಗೆ ಏನೂ ಪೆಟ್ಟಾಗಿಲ್ಲ. ಅವರಿಗೆ ನಮ್ಮ ಬೇರೆ ಸರ್ಕಾರದ ಜಿಲ್ಲೆಯ ವತಿಯಿಂದ ಅದಕ್ಕೆ ಅವರಿಗೆ ಗಂಜಿ ಕೇಂದ್ರಗಳಿರ್ಬೋದು ಅಥವಾ ಇನ್ನಿತರ ವ್ಯವಸ್ಥೆಗಳು, ಉಳ್ಕೊಳ್ಳುವಂಥ ವ್ಯವಸ್ಥೆಗಳನ್ನ ಅಂತೂ ಮಾಡ್ತಾರೆ. ಅದು ಯಾವುದೇ ಸಂದರ್ಭದಲ್ಲಿ ಈ ರೀತಿಯ ಘಟನೆ ಆದಾಗ ಅದಕ್ಕೆ ಆಲ್ಟರ್ನೇಟಿವ್ ವ್ಯವಸ್ಥೆಗಳು ಇದ್ದೇ ಇರುತ್ತೆ, ಅದನ್ನು ಮಾಡ್ತೇವೆ. ಆದರೆ ಈ ರೀತಿಯ ಮನೆ ಹಾನಿಯಾಗಿದೆ. ಆ ಮನೆ ಹಾನಿಯಾದಾಗ ಕೂಡ ಅದು ಮಣ್ಣಿನ ಗೋಡೆ ಮನೆ ಆದಾಗ ಆ